ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಖುಷಿಯಾಗಿರಬೇಕು. ಹಾಗಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ನಮ್ಮ ಮಗು ನಮ್ಮ ಅಪ್ಪನೂ ಕಾಮಿಡಿ ಮಾಡ್ತಾಯಿದ್ರು. ಇದು ಯಾವುದೋ ಸಾಂಗ್ ಆಡ್ತಾಯಿದ್ರು, ಅದು ಯಾವುದಪ್ಪ ಅಂತ ಕೇಳಕ್ಕೆ ಹೋದರೆ ಯಾವ ಕನ್ನಡನ ಇದು? ನನಗೆ ನಮ್ಮ ಅಪ್ಪನ ಜೊತೆ ತಮಾಷೆ ಮಾಡಬೇಕು, ರೇಗಿಸ್ಬೇಕು ಅಂತಂದರೆ ತುಂಬಾ ಇಷ್ಟ. ಇತ್ತ ಕಡೆ ನಮ್ಮನೆ ಲೇಡಿ ಬಾಂಡ್ ಅಂದರೆ ನಮ್ಮಮ್ಮ ಯಾಕೋ ಸಪ್ಪಗಿದ್ರು, ಮೂಡ್ ಆಫ್ ಆದಂಗಿದ್ದು. ಏನಕ್ಕೆ ಅಂತ ಕೇಳಿ ಬಾಯಿ ಬಿಡಿಸೋ ಅಷ್ಟಕ್ಕಂತೂ ನನಗಂತೂ ಸಾಕಾಗೋಯ್ತು. ಒಂದಂತೂ ಅರ್ಥ ಆಯಿತು, ವಯಸ್ಸಾದಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ನಮ್ಮಮ್ಮನ ಪಾಲಿಸಿ. ಹಾಗಾಗಿ ಬೇಜಾರಾಗಿ ಸ್ವಲ್ಪ ಹೊತ್ತು ಸಪ್ಪಗಿತ್ತು. ಹಾಗೂ ಫೋಟೋಗೆ ಅಂತ ಪೋಸ್ ಕೊಡ್ತಾ ಹಾಗಾಗಿ ಅವನದೊಂದು ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಈ ಕಡೆ ನೋಡಿದ್ರೆ ನಮ್ಮನೇಲಿ ಬಾಹುಬಲಿ ಅಂತ ಏನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಲ್ಲ 3 ಜನ ಸೇರಿಬಿಟ್ಟು ಆಚೆ ಬಿಸಾಕ್ತಾಯಿದ್ರು. ಧನುಗೆ ರೀಲ್ಸ್ ಮಾಡು, ನಾನು ವೀಡಿಯೋ ಎಡಿತೀನಿ ಅಂತ ಅಂದೆ. ಆದರೆ ಅವಳು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ನಮ್ಮಪ್ಪ ನೋಡಿದ್ರೆ ಉಗುರು ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ರಕ್ತ ಬರೋಂಗೆ ಬೆಳ್ಳೆ ಕಟ್ ಮಾಡ್ಕೊಂಡಿತ್ತು. ನಮ್ಮ ಮಗುಗೆ ಅಂಗಡಿ ಮನೆಗೆ ಹೋಗಬೇಕು, ದುಡ್ಡು ಕೊಡ್ಸು ಅಂತ ನಮ್ಮಮ್ಮನ್ನ ಮುಂದೆ ಬಿಟ್ಬಿಟ್ಟು ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದ್ರೆ ನಮ್ಮಪ್ಪ ಏನು ಅನ್ಬೇಕು ನೀವೇ ಕೇಳಿ. ಕಾರು ಬೇಡ, ಯಾವಳು ಬೇಡ, ಹೋಗು ಒಂದು ಬೈಟು ಇಲ್ಲ ಇಲ್ಲ ಏ ಹೋಗ ತುಂಬತೆಗೆ. ಅಂತೂ ಇಂತೂ ಅಜ್ಜಿ ಮೊಮ್ಮಗ ಸೇರಿಬಿಟ್ಟು ಅವ್ರ ತಾತನ ಹತ್ರ ದುಡ್ಡು ಇಸ್ಕೊಂಡು ಅಂಗಡಿಗೆ ಹೋಗಿ ಚಿಪ್ಸ್ ತಂದೇ ಬಿಟ್ಟ. ನನ್ನ ಬಾಯಿ ಸುಮ್ಮನಿರುತ್ತೆ, ಅವನು ತಿನ್ಬೇಕಾದ್ರೆ ಅವನ ಹತ್ರನೇ ಸ್ವಲ್ಪ ನಾನು ಇಸ್ಕೊಂಡು ತಿಂದೆ. ಇವತ್ತಿಂದು ಈ ಬ್ಲಾಗ್ ಇದೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತದೆ ಕಾಮೆಂಟ್ ಮಾಡಿ.